ಹೆಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ದಾವಣಗೆರೆಯಲ್ಲಿರುವಂಥ ಶ್ರೀ ವಸಂತ ಬೆಣ್ಣೆ ದೋಸೆ ಹೋಟೆಲ್ಗೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಇದು BIET ಇಂಜಿನಿಯರಿಂಗ್ ಕಾಲೇಜ್ ಮೇನ್ ರೋಡಲ್ಲಿ ಬರುತ್ತೆ. ತುಂಬ ವರ್ಷಗಳಿಂದ ಇದೆ ಅಂತ ಇದು. ಏನು ಹೇಗೆ ಹೇಳೋದನ್ನೆಲ್ಲ ಅವ್ರ ಹತ್ರ ಒಂದು ಸ್ವಲ್ಪ ಡೀಟೇಲ್ ಆಗಿ ಕೇಳ್ತಾ ನಾವು ಮುಂದೆಲ್ಲ ನೋಡ್ತಾ ಹೋಗೋಣ. ದೋಸೆ ಹೇಗಿತ್ತು ಅಂತೆಲ್ಲ ಅಲ್ವಾ. ಆ್ಯಕ್ಚುಲಿ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬೆಳಗ್ಗೆನೇ ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ. ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಸ್ಪೆಷಲ್ ಬೆಣ್ಣೆ ಖಾಲಿ ದೋಸೆ ಇದೆ, ಬೆಣ್ಣೆ ದೋಸೆ ಇದೆ, ಬೆಣ್ಣೆ ಮಸಾಲೆ ದೋಸೆ ಇದೆ, ಬೆಣ್ಣೆ ಓಪನ್ ದೋಸೆ ಇದೆ. ಇದೆಲ್ಲ ಬೇರೆ ಬೇರೆ ವೆರೈಟಿ ದೋಸೆಗಳು ನಮಗೆ ಇಲ್ಲಿ ಸಿಗ್ತವೆ. ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಹೊಯ್ತಾ ಇದ್ದಾರೆ ಅಲ್ವಾ ಫ್ರೆಂಡ್ಸ್. ನೋಡಿದ್ರೇ ಒಂಥರ ತಿನ್ಬೇಕಂತ ಅನಿಸುತ್ತೆ, ಟೆಂಪ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ನೋಡಿ, ಅವ್ರ ದೋಸೆನ ತಟ್ಟೆಯಲ್ಲಿ ಈ ರೀತಿ ಹಾಕಿಬಿಟ್ಟು ಮೇಲ್ಗಡೆಯಿಂದ ಫುಲ್ಲು ನೋಡಿ ಬೆಣ್ಣೆನ ಹೇಗೆ ಹಾಕ್ತಾ ಇದ್ದಾರೆ ಅಲ್ವಾ. ನೋಡಿ, ಫುಲ್ ಎಲ್ಲ ಅಂದರೆ ಬೇರೆ ಬೇರೆ ದೋಸೆಗೆ ಬೇರೆ ಬೇರೆ ಥರ ಮಾಡ್ತಾರೆ. ಇದಕ್ಕೆ ಮೇಲ್ಗಡೆಯಿಂದ ನೋಡಿ ಫುಲ್ ರೆಡ್ ಚಟ್ನಿನ ಹಾಕಿದ್ದಾರೆ. ಸೊ ಮತ್ತು ಬೆಣ್ಣೆ ದೋಸೆ, ಪ್ಲೇನ್ ಬೆಣ್ಣೆ ದೋಸೆ ಅಂತಂದರೆ ಬರೀ ಬೆಣ್ಣೆನ ಫುಲ್ ಹಾಕ್ತಾರೆ. ಥರ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಫುಲ್ ಕ್ರಿಸ್ಪಿಯಾಗಿ ಇರುತ್ತೆ ಫ್ರೆಂಡ್ಸ್ ಇದು. ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಇದನ್ನು? 4 ವರ್ಷ. ಓಕೆ. ಹಳೆಪೇಟೆ. ಫ್ರೆಂಡ್ಸ್, ಈಗಾಗಲೇ ನಾನು ನನ್ನ ಚಾನಲ್ನಲ್ಲಿ ಸಾಕಷ್ಟು ರೀತಿಯ ದೋಸೆ ರೆಸಿಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ದೋಸೆ ಇಷ್ಟ ಅಂತ ಆದರೆ ನೀವು ನನ್ನ ಚಾನಲ್ನಲ್ಲಿ ಕೂಡ ನೋಡ್ಕೊಳ್ಬಹುದು. ಒಂದು ವಾರಕ್ಕೆ 600 kg ಬೆಣ್ಣೆ. 600 kg ಬೆಣ್ಣೆ. ಅದು ಪ್ಯೂರ್ ಬೆಣ್ಣೆನಾ? ಹಳ್ಳಿ ಬೆಣ್ಣೆ, ಪ್ಯೂರ್ ಹಳ್ಳಿ ಬೆಣ್ಣೆ, ಒರಿಜಿನಲ್ ಬೆಣ್ಣೆ. ಇದು ಎಮ್ಮೆ ಬೆಣ್ಣೆ, ಇದು ಹಸು ಬೆಣ್ಣೆ, ಆಕಳ ಬೆಣ್ಣೆ ಅಂತಾರಲ್ಲ. ಅದೇ ಅದೇ. ಹಾಂ ಹಾಂ. ಒಬ್ಬೊಬ್ರು ಇದನ್ನ ಡೈರಿ ಬೆಣ್ಣೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗಾಗಿ ಯೂಸ್ ಮಾಡಲ್ಲ, ಯಾರೋ ಒಬ್ರು ಕೊಟ್ಟಾಗ ಯೂಸ್ ಮಾಡ್ತೀವಿ. ಹಾಂ ಹಾಂ ಹಾಂ. ಒಂದು ವಾರಕ್ಕೆ 600 kg. 6 ಕ್ವಿಂಟಲ್ ಬೆಣ್ಣೆ. ಮತ್ತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಚಟ್ನಿ ಮತ್ತು ಅದಕ್ಕೆ ವೈಟ್ ಕಲರ್ದು ಒಂದು ಆಲೂಗಡ್ಡೆ ಪಲ್ಯ ಎಲ್ಲ ಇರುತ್ತೆ. ಸೊ ಈ ರೀತಿ ಪ್ಲೇಟ್ ಮೇಲೆ ಬಾಳೆ ಎಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಮಗೆ ದೋಸೆ ಏನು ಹಾಕ್ತಾರೆ ಅಲ್ವಾ, ಮಿಡ್ಲಲ್ಲಿ ಬಂದುಬಿಟ್ಟು ಈ ಥರ ಚಟ್ನಿ ಮತ್ತು ಪಲ್ಯ ಎಲ್ಲ ಸರ್ವ್ ಮಾಡ್ತಾ ಇರ್ತಾರೆ. ಸೊ ಎಷ್ಟು ಬೇಕಂದ್ರೂ ನಾವು ಹಾಕ್ಸ್ಕೊಂಡು ಈ ದೋಸೆ ಎಲ್ಲ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಅಥೆಂಟಿಕ್ ಆಗಿರುವಂತಹ ದಾವಣಗೆರೆ ಬೆಣ್ಣೆ ದೋಸೆನ ಹೇಗೆ ಮಾಡಬೇಕು ಹೇಳೋದನ್ನು ಆಲ್ರೆಡಿ ನಾನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕನ್ನು ಕೂಡ ಹಾಕಿರ್ತೀನಿ. ದೋಸೆ ಜೊತೆಗೆ ನಾನು ಕೂಡ ಈ ಥರ ಪಲ್ಯನ ಹೇಗೆ ಮಾಡ್ತಾರೆ, ಈ ಚಟ್ನಿನ ಹೇಗೆ ಮಾಡ್ತಾರೆ ಹೇಳೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ನೋಡಿ, ಎಲ್ಲ ಅಂದರೆ ಬೆಣ್ಣೆ ಮಸಾಲೆ ದೋಸೆ ಬಂದಿದೆ, ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲ ತೊಗೊಂಡಿದ್ದೀವಿ. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ಮತ್ತು ಸಖತ್ ಕ್ರಿಸ್ಪಿಯಾಗಿ ಬೇರೆ ಇರುತ್ತೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ನೋಡಿದ್ರೇ ಒಂಥರ ಟೆಂಪ್ಟ್ ಆಗುತ್ತೆ ಅಲ್ವಾ ತಿನ್ನಬೇಕು ಅಂತ. ಸೊ ಖಂಡಿತ ನೀವು ಒಮ್ಮೆ ಈ ದೋಸೆನ ಮಾಡಿ ನೋಡಿ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಮತ್ತು ಎಲ್ಲ ಟ್ರಾವೆಲ್ ವ್ಲಾಗ್ಸ್ಗಳು, ರೆಸ್ಟೋರೆಂಟ್ ರಿವ್ಯೂ ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಅಲ್ಲೇ ಪಕ್ಕಕ್ಕೆ ನಮಗೆ ಟೀ ಕಾಫಿ ಕೂಡ ಸಿಗುತ್ತೆ. ಸೊ ಅದನ್ನು ಎಲ್ಲ ಕುಡಿದ್ಬಿಟ್ಟು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮತ್ತು ಇವತ್ತಿನ ಈ ದಾವಣಗೆರೆ ಬೆಣ್ಣೆ ದೋಸೆ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.